ಹಾಯ್ ಫ್ರೆಂಡ್ಸ್, ಯಶು ಯೂಟ್ಯೂಬ್ ಸ್ಟುಡಿಯೋಗೆ ವೆಲ್ಕಮ್. ನೋಡಿ, ಇವತ್ತು ರಸಮ್ ಮಾಡೋ ವಿಧಾನ. ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ನೋಡಿ, 3 ಟೊಮೆಟೊ, ಹುಣಸೆಹಣ್ಣು, ಕಾಯಿ ತುರಿ, ಬೆಳ್ಳುಳ್ಳಿ, ಜೀರಿಗೆ ಪೌಡ್ರು, ಕಾಳು ಮೆಣಸು ಪೌಡ್ರು, ಆಯಿಲು, ಜೀರಿಗೆ, ಅರಿಶಿಣ ಇಷ್ಟು ಬೇಕಾಗುತ್ತೆ. ಟೊಮೆಟೊ ಮೊದಲಿಗೆ ಈ ರೀತಿ ಬೇಯಿಸ್ಕೋಬೇಕಾಗುತ್ತೆ. ಬೇಯಿಸ್ಕೊಂಡು ಈ ರೀತಿ ತಣ್ಣಗಾದ್ಮೇಲೆ, ಸ್ವಲ್ಪ ತಣ್ಣಗಾದ್ಮೇಲೆ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಇದನ್ನು ನೋಡಿ, ಈ ರೀತಿ ಮ್ಯಾಶರಲ್ಲಿ ಹೀಗೆ ಮ್ಯಾಶ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ರಸಮು. ರಸಮಲ್ಲಿ ಎಷ್ಟೋ ರೀತಿ ಇದೆ, ಬಟ್ ಈ ರಸಮು ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೀತಿ ನಾವು ಟೊಮೊಟೊ ಮ್ಯಾಶ್ ಮಾಡಿಕೊಂಡು ಮಾಡೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ. ನೋಡಿ, ಈಗ ಒಗ್ಗರಣೆಗೆ 3 ಟೇಬಲ್ ಸ್ಪೂನ್ ಆಯಿಲ್ ಸೇರಿಸ್ಕೊಂಡಿದ್ದೀನಿ. ಅದ್ರಾಗೆ ಸಾಸಿವೆ 1 ಸ್ಪೂನ್ ಹಾಕಿದ್ದೀನಿ. ನೋಡಿ, ಈ ಸಾಸಿವೆ ಸ್ವಲ್ಪ ಸಿಡಿಲಿ. ಅದ್ರಾಗೆ ಒಣಮೆಣಸಿನ್ಕಾಯಿ 1 8 ಸೇರಿಸ್ಕೊಂಡಿದ್ದೀನಿ. ಅದ್ರಾಗೆ ಕರಿಬೇವು ಸೇರಿಸ್ಕೊಳ್ಳೋಣ. ಹಾಗೆಯೇ ಸ್ವಲ್ಪ ಹಿಂಗು, 1/4 ಟೀ ಸ್ಪೂನ್ ಹಿಂಗು ಸೇರಿಸ್ಕೊಳ್ಳೋಣ. ರಸಮ್ಗೆ ಹಿಂಗು ಸೇರಿಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು. ಅದ್ರಾಗೆ ಹಸಿಮೆಣಸಿನ್ಕಾಯಿ 4 ತೊಗೊಂಡಿದ್ದೀನಿ ಫ್ರೆಂಡ್ಸ್. ಹುಳಿ ಸೇರಿಸ್ತೀವಲ್ಲ, ಹಂಗಾಗಿ ಖಾರ ಸ್ವಲ್ಪ ಕಮ್ಮಿ ಆಗುತ್ತೆ ಅಂಥೇಳಿ. ಬೆಳ್ಳುಳ್ಳಿ ಹೆಸರು 7 ರಿಂದ 8 ಚೆನ್ನಾಗಿ ಜಜ್ಜಿ ಸೇರಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಸ್ವಲ್ಪ ಘಮ ಬರೋವರೆಗೂ ಹುರ್ಕೋಬೇಕಾಗತ್ತೆ. ಹೀಗೆ ನೋಡಿ, ಇದೀಗ ಆಗಿದೆ. ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಸೇರಿಸ್ಕೋಬೇಕಾಗತ್ತೆ. ನೋಡಿ, ಪೆಪ್ಪರ್ ಪೌಡರು, ಕಾಳು ಮೆಣಸಿನ ಪುಡಿ 1/2 ಟೇಬಲ್ ಸ್ಪೂನ್ ಸೇರಿಸಿದ್ದೀನಿ. ಜೀರಿಗೆ ಪೌಡ್ರು 2 ಟೇಬಲ್ ಸ್ಪೂನ್ ಸೇರಿಸಿದ್ದೀನಿ. ಜೀರಿಗೆ ಪೆಪ್ಪರ್ ಹಾಕೋದ್ರಿಂದನೇ ಟೇಸ್ಟು ಚೆನ್ನಾಗಿ ಬರುತ್ತೆ. ಅರಿಶಿನ 1/4 ಟೀ ಸ್ಪೂನ್ ಸೇರಿಸಿದ್ದೀನಿ. ಇಷ್ಟನ್ನು ಸೇರಿಸಿ ಸ್ವಲ್ಪ ಹೊತ್ತು ಮಿಕ್ಸ್ ಕೊಡೋಣ. ನೋಡಿ, ಈ ರೀತಿ ಎಷ್ಟು ಸೊಗಸಾಗಿದೆ. ಅದ್ರಾಗೆ ನಾವು ಕಿವುಚಿಟ್ಕೊಂಡಿರೋ ಅಂಥ ಟೊಮೆಟೊನ ಸೇರಿಸ್ಕೊಳ್ಳೋಣ. ಅದ್ರಾಗೇ ಹುಳಿ, ಕಿವುಚಿಟ್ಟಿರೋ ಅಂಥ ಹುಳಿನೂ ಸೇರಿಸ್ಕೊಬಿಡೋಣ. ಇದು 4 ರಿಂದ 6 ಜನಕ್ಕೆ ಮಸ್ತಾಗುತ್ತೆ ಫ್ರೆಂಡ್ಸ್ ಈ ರಸಮ್ ಅನ್ನೋದು ಕ್ವಾಂಟಿಟಿ. ಯಾರೆಲ್ಲ ರಸಮ್ ಪ್ರಿಯರ್ ಇರ್ತೀರ ಅವ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರಸಮು. ನೋಡಿ, ಅದಕ್ಕೆ ಒಂದಷ್ಟು ನೀರು ಸೇರಿಸ್ಕೊಳ್ಳೋಣ. ಕೊನೆಯದಾಗಿ ಸಾಲ್ಟು, ರುಚಿಗೆ ತಕ್ಕಷ್ಟು ಸಾಲ್ಟ್ ಸೇರಿಸ್ಕೊಳ್ಳೋಣ. ನೋಡಿ, ಸಾಲ್ಟ್ ಸೇರಿಸ್ಕೊಂಡು ನೋಡಿ, ಈ ಅದಕ್ಕೆ ಬಂದರೆ ರಸಮು ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈ ಚಳಿಗಾಲ ಬಂತು, ಮಳೆ, ರೈನಿ ಸೀಸನ್ ಸ್ಟಾರ್ಟ್ ಆಯ್ತಲ್ವ, ಅದಕ್ಕೆ ಈ ಥರ ರಸಮ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೆಗಡಿ ಅನ್ನೋದು ಸ್ವಲ್ಪ ದೂರ ಇರುತ್ತೆ. ಕಾಯಿ ತುರಿ ನಾನು 2 ಟೇಬಲ್ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ಕೊನೆಯಲ್ಲಿ ಕಾಯಿ ತುರಿ ಸೇರಿಸ್ಕೊಂಡ್ರೆ ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಒಂದು 4 ರಿಂದ 5 ನಿಮಿಷ 2 ಕುದಿ ಬಂದರೆ ಸಾಕು ಫ್ರೆಂಡ್ಸ್. ನೋಡಿ, ಎಷ್ಟು ಸೊಗಸಾಗಿ ಚೆನ್ನಾಗಿ ಘಮ ಘಮ ಅಂತಿದೆ ರಸಮ್ ಅಂತೂ. ನನಗಂತೂ ತಿನ್ನಬೇಕು ಅನ್ನಿಸ್ತಿದೆ.
ನೋಡಿ, ಇದೀಗ ರಸಮ್ ಅನ್ನೋದು ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂದ್ಕೊಂಡಿದ್ದೀನಿ. ನೋಡಿ, ಕೊನೆಯದಾಗಿ ಕೊತ್ತಂಬರಿ ಸೇರಿಸಿದ್ರೆ ರಸಮ್ಮನ್ನು ಇದು ಕಂಪ್ಲೀಟ್ ಆಯಿತು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬೆಲ್ ಐಕನ್ ಕ್ಲಿಕ್ ಮಾಡಿ. ನನಗಂತೂ ರಸಮ್ ಘಮ ಅಂತಿದೆ. ನಾನಂತೂ ಸ್ವಲ್ಪ ತಿಂತೀನಪ್ಪ. ನೀವು ಟೇಸ್ಟ್ ಮಾಡಿ ಮನೇಲಿ ಹೇಗಿದೆ ಅಂತ ಕಮೆಂಟ್ ಹಾಕಿ. ಆಹಾ, ಸೂಪರಾಗಿದೆ. ರಸಮ್ಗೂ ರೈಸ್ಗೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಸೂಪರಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.